ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ನಮೋऽस्तु ते ವ್ಯಾಸವಿಶಾಲಬುದ್ಧೇ ಪುಲ್ಲಾರವಿಂದಾಯತಪತ್ರನೇತ್ರಃ ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಪ್ರದೀಪಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಯುಗಾದಿ ಸಂಭ್ರಮದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಈ ಎಲ್ಲ ಹಬ್ಬಗಳು ನಮಗೆ ಯಾಕೆ ಬರುತ್ತೆ ಅಂತಂದರೆ ಇದೆಲ್ಲ ಪರ್ವ ದಿವಸಗಳು. ನಾವು ಅಲ್ಲಲ್ಲೇ ಚೇತರಿಸ್ಕೊತಾ ಹೋಗಬೇಕು. ಮನುಷ್ಯನಿಗೆ ತನ್ನದೇ ಆದಂಥ ಒಂದು ಗುರಿ ಇರುತ್ತೆ. ಸೋಪಾನಭೂತಂ ಮೋಕ್ಷಸ್ಯ ಮಾನುಷ್ಯಂ ಪ್ರಾಪ್ಯ ದುರ್ಲಭಂ, ಗರುಡ ಪುರಾಣ ಶ್ಲೋಕ ಇದು. ನಾರಾಯಣ ದೇವರು ಗರುಡಂಗೆ ಹೇಳ್ತಾರೆ, ಸೋಪಾನಭೂತಂ ಮೋಕ್ಷಸ್ಯ ಮಾನುಷ್ಯಂ ಪ್ರಾಪ್ಯ ದುರ್ಲಭಂ. ಮೋಕ್ಷವನ್ನು ಪಡೆಯೋಕ್ಕೆ, ಮುಕ್ತಿಯನ್ನು ಪಡೆಯೋಕ್ಕೆ ಮೆಟ್ಟಿಲು ಯಾವುದು ಅಂದರೆ ಮನುಷ್ಯನ ಜನ್ಮ. ಇದೇ ಮೆಟ್ಟಿಲು. ನಾವೆಲ್ಲ ಅನ್ಕೋತೀವಿ ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ದುಃಖವೇ ಜಾಸ್ತಿ, ಸುಖ ಕಡಿಮೆನೇ. ಎಲ್ಲ ಪುರಾಣದ ಸಂದೇಶ ಅದು. ಸುಖ ದುಃಖ ಎರಡು ಸಮಾನವಾಗಿರೋಲ್ಲ, ದುಃಖವೇ ಜಾಸ್ತಿ. ಏನಾದರೂ ಒಂದು ನಮಗೆ ಕಾಡತನ ಇರುತ್ತೆ. ಏನೂ ಇಲ್ಲಾಂದರೆ ಮರಣ ಭಯ ಆದರೂ ಕಾಡ್ತಾ ಇರುತ್ತೆ. ಈ ಭಯದಿಂದ ದೂರ ಆಗಬೇಕಾರೆ, ದುಃಖದಿಂದ ದೂರ ಆಗಬೇಕಾರೆ, ಈ ಕ್ಲೇಶದಿಂದ ದೂರ ಆಗಬೇಕಾದ್ರೆ ಒಂದೇ ಒಂದು ಉಪಾಯ ಅಂದರೆ ಮತ್ತೆ ಜನಿಸಬಾರ್ದು. ಸಂತ ಕನಕದಾಸರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ, ಪುಟ್ಟಿಸಲೆ ಬೇಡ ಇನ್ನು, ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಅಪ್ಪ ನನ್ನೇನು ಹುಟ್ಟಿಸ್ಬೇಡ ಕಣ, ನೀನು ಯಾವುದಾದ್ರು ಒಂದು ಪುಣ್ಯಲೋಕದಲ್ಲಿ ಜಾಗ ಕೊಡ, ನನ್ನೇನು ಹುಟ್ಟಿಸ್ಬೇಡ. ಕನಕದಾಸರ ಮಾತು ಹೇಳ್ತಾರೆ, ಯಮಾಂಶ ಸಂಭೂತರವರು. ಅದಕ್ಕೋಸ್ಕರನೇ ಮದ್ಭಕ್ತಾನಾಂ ಹಿತಾಯೈವ ಪ್ರಾದುರ್ಭಾವ ಕೃತೋಮಯ. ಕೃಷ್ಣ ಹೇಳ್ತಾನೆ, ನಾನು ಜನಿಸೋದು ಯಾತಕ್ಕೋಸ್ಕರ? ನನ್ನ ಭಕ್ತರಿಗೋಸ್ಕರಪ್ಪ. ನಂದೇನು ಕರ್ತವ್ಯ ಇಲ್ಲ, ನಾನು ಪಡಿಬೇಕಾದ್ದೇನೂ ಇಲ್ಲ, ನನಗೆ ಯಾವ ಕೀರ್ತಿನೂ ಅಗತ್ಯ ಇಲ್ಲ. ಯಾರಿಗೋಸ್ಕರ ಜನಿಸ್ತೀನಿ, ಯಾರಿಗೋಸ್ಕರ ಅವತಾರ ಮಾಡ್ತೀನಿ, ಯಾರಿಗೋಸ್ಕರ ಕಾಣಿಸ್ಕೋತೀನಿ ಅಂತಂದರೆ ಮದ್ಭಕ್ತಾನಾಂ ಹಿತಾಯೈವ. ಇದು ಕೃಷ್ಣನ ವೈಶಿಷ್ಟ್ಯತೆ. ಈ ಹಬ್ಬಗಳು, ಈ ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಇವೆಲ್ಲ ಯಾರಿಗೋಸ್ಕರ ಇದೆ? ನಮಗೋಸ್ಕರ, ನಮ್ಮ ಉದ್ಧಾರಕ್ಕಿದೆ ಇದು. ಹಾಗೆ ಯುಗಾದಿ ಅನ್ನೋದು ಒಂದು ಪರ್ವಕಾಲ. ತತ್ರಾಪಿ ಹಿಂದೂಗಳಿಗೆ 3.5 ದಿವಸ ಅತ್ಯಂತ ಶ್ರೇಷ್ಠವಾದಂಥ ದಿವಸ. ಯುಗಾದಿ, ಬಲಿಪಾಡ್ಯಮಿ, ವಿಜಯದಶಮಿ, ಅಕ್ಷಯ ತೃತೀಯಲ್ಲಿ ಅರ್ಧ ದಿವಸ. ಈ 3.5 ದಿವಸ ಇಡೀ ವರ್ಷದಲ್ಲಿ ಅತ್ಯಂತ ಪವಿತ್ರವಾದಂಥ ಪರ್ವಕಾಲ. ಪರ್ವಕಾಲ ಅಂದರೆ ಏನು ಅಂದರೆ, ನಾವು ಮಾಡುವಂಥ ಎಲ್ಲ ಸತ್ಕಾರ್ಯಕ್ಕೆ ಸಹಸ್ರ ಪಟ್ಟು ಫಲ ನಮಗೆ ಪ್ರಾಪ್ತಿಯಾಗುತ್ತೆ. ಒಂದು ಸಲ ನಾವು ಯಾವುದಾದ್ರು ಪಾರಾಯಣ ಮಾಡಿದಾಗ, ಸತ್ಕಾರ್ಯ ಮಾಡಿದಾಗ ಏನು ಫಲ ಸಿಗುತ್ತೋ ಅದಕ್ಕೆ ಸಹಸ್ರ ಪಟ್ಟು ಫಲ ಇಂಥ ದಿವಸದಲ್ಲಿ ಆಚರಣೆ ಮಾಡಿದಾಗ ಸಿಗುತ್ತೆ. ಇದಕ್ಕೆ ಪರ್ವಕಾಲ ಅಂತ ಹೇಳೋದು. ಯುಗಾದಿ ಅಂತೂ ಹೇಳಿ ಕೇಳಿ ಇಡೀ ವರ್ಷದಲ್ಲೇ ತುಂಬ ಮಹತ್ವ ಇರುವಂಥದ್ದು. ಯುಗಸ್ಯ ಆದಿಹಿ ಇತಿ ಯುಗಾದಿ. ಯುಗದ ಆದಿ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಪ್ರಾರಂಭ ಮಾಡಿದಂಥ ದಿವಸ ಅಂತ ಮುಂಡಕೋಪನಿಷತ್ನಲ್ಲಿ ಉಲ್ಲೇಖ ಇದೆ. ಚೈತ್ರೇ ಮಾಸಿ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇಹನಿ. ಚೈತ್ರ ಮಾಸದ ಮೊದಲನೇ ದಿವಸ ಸೃಷ್ಟಿಯನ್ನು ಚತುರ್ಮುಖ ಪ್ರಾರಂಭ ಮಾಡಿದಂಥ ಮುಂಡಕೋಪನಿಷತ್ನಲ್ಲಿ ಹೇಳ್ತಾರೆ. ಶುಕ್ಲಪಕ್ಷೇ ಸಮಗ್ರಂತು ತಥಾ ಸೂರ್ಯೋದಯೇ ಸತಿ ಪ್ರವರ್ತಯಾಮಾಸ ತಥಾ ಕಾಲಸ್ಯ ಗಣನಾನಪಿ. ಕಾಲಗಣನೆ, ಸಾಕ್ಷಾತ್ ನಾರಾಯಣ ಕಾಲಗಣನೆಯನ್ನು, ಏನು ಗಳಿಗೆ ಅಂತ ಹೇಳ್ತೀವಿ, ಕ್ಷಣ ಅಂತ ಹೇಳ್ತೀವಿ, ಗಂಟೆಗಳು ಅಂತ ಹೇಳ್ತೀವಿ, ಅಥವಾ ಪಕ್ಷ ಅಂತೀವಿ, ದಿನ ಅಂತೀವಿ, ಹಾಗೆ ಮಾಸ ಅಂತೀವಿ, ಅಯಣ ಅಂತೀವಿ, ಸಂವತ್ಸರ, ಇದೆಲ್ಲ ಲೆಕ್ಕ ಮಾಡಿ ಭಗವಂತ ಸೃಷ್ಟಿ ಪ್ರಕರಣದಲ್ಲಿ ಇದೆಲ್ಲ ಬರುತ್ತೆ. ಸಾಕ್ಷಾತ್ ನಾರಾಯಣ ಚತುರ್ಮುಖ ಬ್ರಹ್ಮನಿಗೆ ಹೀಗೆ ಲೆಕ್ಕದಲ್ಲಿ ಹೋಗಬೇಕು ಅಂತ ಅದನ್ನೆಲ್ಲ ಉಪದೇಶ ಮಾಡ್ತಾನೆ. ಆ ರೀತಿಯಲ್ಲಿ ಇವತ್ತುವರೆಗೂ ನಡ್ಕೊಂಡು ಬರ್ತಾ ಇದೆ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಅಂದರೆ, ನಾವು ಸ್ವತಃ ಈ ಗ್ರಹಣವನ್ನು ಎಷ್ಟು ಚೆನ್ನಾಗಿ ಲೆಕ್ಕಾಚಾರ ಹಾಕ್ತಾರೆ ನಮ್ಮ ಪಂಡಿತರುಗಳು, ಋಷಿಗಳು. ಇನ್ನು ಎಷ್ಟೋ ವರ್ಷಕ್ಕೆ, ಇನ್ನು 100 ವರ್ಷಕ್ಕಾಗುವಂಥ ಗ್ರಹಣವನ್ನು ಈಗಲೇ ಬರೆದಿಡ್ತಾರೆ. ಇನ್ನು 100 ವರ್ಷಕ್ಕೆ ಅವರ ಒಂದು ದೃಷ್ಟಿಕೋನ ಎಷ್ಟು ಚೆನ್ನಾಗಿತ್ತು, ಮಾನಸಿಕ ಶಕ್ತಿ ಎಷ್ಟು ಚೆನ್ನಾಗಿತ್ತು.
ನಿಜ ವೈಜ್ಞಾನಿಕವಾಗಿ ಎಲ್ಲ ಪತ್ತೆ ಮಾಡಬಹುದು. ಇವರ ದೂರದೃಷ್ಟಿ ಹೇಗಿತ್ತು ಅಂದರೆ ಎಲ್ಲೆಲ್ಲಿ ಯಾವ ಯಾವ ಲೋಕ ಹೇಗಿದೆ ಅಂತ ಏನು ಪುರಾಣಗಳು ವರ್ಣನೆ ಮಾಡಿದೆ ಯಥಾವತ್ತಾಗಿದೆ ಅದು. ಇದನ್ನು ತಮ್ಮ ತಪಸ್ಸಿನಿಂದ ಅವರು ಕಂಡುಕೊಂಡ್ರು. ನೋಡಿ, ಸುಪ್ರಸಿದ್ಧನಾದಂಥ ಖಗೋಳ ಶಾಸ್ತ್ರಜ್ಞ ಭಾಸ್ಕರಾಚಾರ್ಯ ಒಂದು ಮಾತು ಹೇಳ್ತಾನೆ, ಯುಗಾದಿಕಾನಾಯ ಯಗುತ್ ಪ್ರವೃತ್ತಿ. ಅಂದರೆ ಸೂರ್ಯ ಈ ದಿವಸ ಭೂಮಧ್ಯ ರೇಖೆಯಲ್ಲಿ ಬರ್ತಾನೆ. ಯುಗಾದಿ ದಿವಸ ಸೂರ್ಯ ಭೂಮಧ್ಯ ರೇಖೆಯಲ್ಲಿ ಬರ್ತಾನೆ ಅಂತೇಳಿ ಉಲ್ಲೇಖ ಮಾಡ್ತಾನೆ. ಈಗ ಸಂವತ್ಸರಗಳಿರೋದೇ 60. ಪ್ರಭವನಾಮ ಸಂವತ್ಸರದಿಂದ ಕ್ಷಯನಾಮ ಸಂವತ್ಸರ 60 ಸಂವತ್ಸರಗಳು. ಸಂವತ್ಸರಗಳು 61 ಇಲ್ಲ, 59 ಇಲ್ಲ. ಪ್ರಭವ ಅಂದರೆ ಪ್ರಾರಂಭ, ಕ್ಷಯ ಅಂದರೆ ಮುಕ್ತಾಯ. ಅಲ್ಲಿಂದ ಪ್ರಭವನಾಮ ಸಂವತ್ಸರದಿಂದ ಲೆಕ್ಕ ಹಾಕೊಂಬಂದರೆ ಈಗ ನಿನ್ನೆ ತನಕ ಆದಂಥ ವಿಶ್ವಾವಸು ಸಂವತ್ಸರ 39ನೇದು. ಈ ಪರಾಭವನ ಸಂವತ್ಸರ ಈಗ ಪ್ರಾರಂಭ ಆಗೋದು 40ನೇ ಸಂವತ್ಸರ. ಇದು ಆ ಒಂದು ಸಾಲಾಗಿ ಸೀರಿಯಾರಿಟಿಲಿ ತೊಗೊಂಡಾಗೆ. ಅಂದರೆ ಒಂದೇನು ಅಂದರೆ ಉತ್ಪತ್ತಿ, ಪ್ರಭವ ಅಂದರೆ ಉತ್ಪತ್ತಿಗೆ ಕಾರಣ, ಜನ್ಮಕ್ಕೆ ಕಾರಣ. ಕ್ಷಯ ಅಂದರೆ ಅದು ಮುಕ್ತಾಯ ಅಂತ. ಇದು ಒಂದು ಮಂಡಲ ಅಂತ್ಯ. ನೋಡಿ, ಇದನ್ನೇ ಆಧಾರವಾಗಿಟ್ಕೊಂಡು ನಮ್ಮಲ್ಲಿ ನಿವೃತ್ತಿ ಅಂತ ಮಾಡಿದ್ರು. 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಮಾಡಿದ್ರು. ಯಾಕೆ ಮಾಡಿದ್ರು ಅಂತಂದರೆ ಇದೊಂದು ಮಂಡಲ 60 ವರ್ಷ ಆದಮೇಲೆ ಮನುಷ್ಯನಿಗೆ ಸಾಮಾನ್ಯವಾಗಿ ಅವನ ಶರೀರದೆಲ್ಲ ದೌರ್ಬಲ್ಯ ಪ್ರಾರಂಭ ಆಗುತ್ತೆ. ಅವನ ಎಲ್ಲ ಮೂಳೆಗಳು ದುರ್ಬಲವಾಗ್ತಾ ಹೋಗುತ್ತೆ, ಮಾಂಸವೆಲ್ಲ ಕ್ಷೀಣವಾಗ್ತಾ ಹೋಗುತ್ತೆ, ಅವನ ಎಲುಬುಗಳು ದುರ್ಬಲ ಆಗುತ್ತೆ, ಮನಸ್ಸಿನ ಶಕ್ತಿ ದುರ್ಬಲ ಆಗುತ್ತೆ. ಇದಕ್ಕೇ ಇದೆಲ್ಲ ನೋಡಿ ಎಂದು ಒಂದಕ್ಕೊಂದಕ್ಕೂ ಹೇಗೆ ಹೊಂದಾಣಿಕೆ ಇದೆ. ಇದು ಒಂದು ಮಂಡಲ, ಇದು 60 ವರ್ಷ. ಹಾಗೆ ಇದು 40ನೇ ಸಂವತ್ಸರದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 2 ಶಕೆಗಳಿದೆ, ವಿಕ್ರಮ ಶಕೆ, ಶಾಲಿವಾಹನ ಶಕೆ. ಸ್ವತಃ ಶಾಲಿವಾಹನ ರಜ ಹಿಂದೂ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಆದಂಥ ದಿವಸ ಇವತ್ತು. ಎಲ್ಲ ಮ್ಲೇಚ್ಛರನ್ನು ಸೆದೆಬಡಿದು ಹಿಂದೂ ಸಾಮ್ರಾಜ್ಯವನ್ನು ನಿಲ್ಲಿಸಿದಂಥ, ತಾನು ಪಟ್ಟಾಭಿಷಿಕ್ತನಾದಂಥ ಪವಿತ್ರವಾದಂಥ ದಿವಸ. ಅದಕ್ಕೆ ನಾವು ಶಾಲಿವಾಹನ ಶಕೆ ಅದನ್ನು ಉಲ್ಲೇಖ ಮಾಡ್ಕೊಳ್ತೀವಿ ನಾವು. ಈ ದಿವಸ ವಿಶೇಷವಾಗಿ ಪಂಚಾಂಗ ಶ್ರವಣ ತುಂಬ ಶ್ರೇಷ್ಠ. ಪಂಚಾಂಗವನ್ನು ಎಲ್ಲರೂ ಪೂಜೆ ಮಾಡಬೇಕು. ಯಾಕೆಂದರೆ ಅದು ಕಾಲಗತಿ. ನಮಗೆ ಎಲ್ಲ ನವಗ್ರಹಗಳು, ನವನಾಯಕರು ಯಾರ್ಯಾರು ಈ ವರ್ಷದಲ್ಲಿ ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರು ನಾಯಕರು ಅಂತಿರ್ತಾರೆ. ನವನಾಯಕರನ್ನು ಶ್ರವಣ ಮಾಡಬೇಕು ನಾವು. ಈ ಪಂಚಾಂಗವನ್ನು ನಿಜವಾಗ್ಲೂ ಭಗವಂತನ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅದರ ಅಧ್ಯಯನ ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅದಕ್ಕೆ ಅವಕಾಶ ಇರೋಲ್ಲ. ಅದಕ್ಕೆ ಈ ವಾಹಿನಿ ಮುಖಾಂತರ, ನಮ್ಮ ಶಂಕರ ವಾಹಿನಿ ಮುಖಾಂತರ ಅವರಿಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಶ್ರವಣ ಇದನ್ನಾದ್ರು ಹೀಗಾದರೂ ನಾವು ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಮಾಡಿ, ವಿಶೇಷವಾಗಿ ಅಭ್ಯಂಜನ ಸ್ನಾನ ಅದರದ್ದೆಲ್ಲ ವಿವರಣೆ ಇಲ್ಲಿ ಬರುತ್ತೆ. ಪಂಚಾಂಗದಲ್ಲಿ ಒಂದು ಸಂಗತಿ ಹೇಳ್ತಾರೆ, ಪಂಚಾಂಗ ನಾವು ಕೇಳೋದ್ರಿಂದ, ಪಂಚಾಂಗ ಓದೋದ್ರಿಂದ ಏನು ಫಲ ಸಿಗುತ್ತೆ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ. ಯಾವ ರೋಗಗಳಿದ್ರೂ ಅದು ನಿವಾರಣೆ ಆಗುತ್ತಂತೆ ನಕ್ಷತ್ರದ ಮಾಹಿತಿಯನ್ನು ತಿಳ್ಕೊಂಡಾಗ. ಶ್ರೀಕಲ್ಯಾಣ ಗುಣವಾಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯಫಲದಂ ಗೋದಾನ ತುಲ್ಯಂ ನೃಣಾಂ ಆಯುರ್ವೃದ್ಧಿದಂ ಉತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತ. ಪಂಚಾಂಗವನ್ನು ಶ್ರವಣ ಮಾಡಿದ್ರೆ ಏನೇನು ಅವನ ಜೀವನದಲ್ಲೇ ಕಲ್ಯಾಣ, ದುಸ್ವಪ್ನಗಳು ಉಂಟಾಗೋಲ್ಲ. ಗಂಗಾ ಸ್ನಾನ ಮಾಡಿದಷ್ಟು ಫಲ ಇದೆ ನೋಡಿ. ಬರೀ ಪಂಚಾಂಗ ಶ್ರವಣ ಮಾಡೋದರಿಂದ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಇದೆ, ಗೋದಾನ ಮಾಡಿದಷ್ಟು ಪುಣ್ಯ ಇದೆ. ಗೋದಾನ ತುಲ್ಯಾನ್ ಋಣಂ ಆಯುರ್ವೃದ್ಧಿದಂ ಉತ್ತಮಂ. ಆಯುಸ್ಸು ವೃದ್ಧಿ ಆಗುತ್ತೆ, ಅಂದರೆ ಸದೃಢ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಶುಭಕರಂ ಸಂತಾನ ಸಂಪತ್ಪ್ರದಂ. ಏನು ಸಂಪತ್ತು ನಾವು ಅಪೇಕ್ಷೆ ಪಡ್ತೀವೋ ಭಗವಂತ ಅದನ್ನು ಕೊಡ್ತಾನೆ. ಭಗವಂತನ ಆಜ್ಞೆಯನ್ನು ನಾವು ಪಾಲಿಸಿದರೆ, ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದನ್ನು ಭಗವಂತ ಕೊಡ್ತಾನೆ. ನಾವೇನು ಮಾಡ್ತೀವಿ, ಭಗವಂತನ ಆಜ್ಞೆ ಪಾಲಿಸಲ್ಲ, ನಿಯಮಗಳನ್ನು ಇಟ್ಕೊಳ್ಳಲ್ಲ ಜೀವನದಲ್ಲಿ, ಶಾಸ್ತ್ರದ ರೀತಿಯಲ್ಲಿ ನಮ್ಮ ಜೀವನ ನಡೆಸೋಲ್ಲ. ಹೀಗಾಗಿ ನಮ್ಮ ಅಪೇಕ್ಷೆಗಳೇ ಪೂರ್ಣ ಆಗೋಲ್ಲ. ಇದು ಪರಸ್ಪರ. ಇದು ಆಯುರ್ವೃದ್ಧಿದಂ ಉತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತ. ಇದೊಂದು ಶ್ಲೋಕ, ಅದ್ಭುತವಾದ ಶ್ಲೋಕ. ಅಂದರೆ ಭೂಮಂಡಲದಲ್ಲೇ ಆಗುವಂಥ ಎಲ್ಲ ಪರಿವರ್ತನೆಯ ಮಾಹಿತಿ ಪಂಚಾಂಗದಲ್ಲಿ ಸಿಗುತ್ತೆ. ಒಂದು ವಿವರವಾಗಿ ಬರುವಂಥ ನಮ್ಮ ಜನಗಳ ಕಾಲಸೂಚಿ, ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಡೀಟೇಲ್ಡ್ ಕ್ಯಾಲೆಂಡರ್ ಅಂತ, ಅದನ್ನೇ ನಾವು ತಿಳ್ಕೊಬೋದು.
ಇದನ್ನು ನಿಜವಾಗ್ಲೂ ಹೇಳಿದ್ರೆ ನಮ್ಮ ಸಾಧನೆಗೆ ಗುರುಗಳು ಯಾರು ಅಂದರೆ ನಾವೇ. ಆತ್ಮನೋ ಗುರು ಆತ್ಮೈವ ಪುರುಷಸ್ಯ ವಿಶೇಷತಃ. ಕೃಷ್ಣ ಈ ಮಾತು ಹೇಳ್ತಾನೆ. ನಿನ್ನ ಗುರು ಯಾರು ಗೊತ್ತೇನೆ? ನಿನ್ನ ಆತ್ಮನೇ. ಈಶ್ವರ ಸರ್ವಭೂತಾನ ಹೃದಯೇಶೇ ಅರ್ಜುನ ತಿಷ್ಠತೆ. ಅರ್ಜುನ ಇಲ್ಲೇ ಇದ್ದೀನಿ, ನಾನು ಎಲ್ಲರೂ ಹೃದಯದಲ್ಲೇ ಇದ್ದೀನಿ. ಆತ್ಮನೋ ಗುರು ಆತ್ಮೈವ ಪುರುಷಸ್ಯ ವಿಶೇಷತಃ. ನೋಡಿ ಇಲ್ಲೊಂದು ಮಾತು ಹೇಳ್ತಾರೆ, ನತ್ವಾಂ ವಿಷ್ಣು ಪದ್ಮನಾಭಂ ಶ್ರಿಯವಾಯುಂ ತಥಾ ಗುರುಂ ಸಂವತ್ಸರ ಪರಂ ವಕ್ಷೆ ಶ್ರೋತೃಣಾಂ ಫಲದಾಯಕಂ ಪ್ರಾಪ್ತೇ ನೂತನ ವತ್ಸರೆ ಪ್ರತಿಗೃಹಂ ಕುರ್ಯಾಧ್ವಜಾರೋಹಣಂ. ಈ ದಿವಸ ಬೆಳಗಿನ ಜಾವ ಮನೆ ಮುಂದೆ ಎಲ್ಲ ಗೋಮಯದಿಂದ ಸಾರಿಸಿ ರಂಗೋಲ ಹಾಕಿ ಮನೆಯೆಲ್ಲ ಶುದ್ಧ ಮಾಡಿ ಧ್ವಜಾರೋಹಣ ಮಾಡಬೇಕಂತೆ. ಸಂಭ್ರಮದಿಂದ ಇರಬೇಕು. ಸ್ನಾನಂ ಮಂಗಲಮಾಚರೆ ದ್ವಿಜವರೈ ಸಾರ್ಥಸ ಪೂಜ್ಯತಂ ಸಂಪೂಜ್ಯ ಗಣಕಃ ಫಲಂಚ ಶೃಣುಯಾಂ ತಸ್ಮಾಚ್ಚ ಲಾಭಪ್ರದಂ ತೈಲಾಭ್ಯಂಗಂ ಸ್ನಾನಮಾದೌ ಚ ಕೃತ್ವಾ ಪೀಯೂಷೋತ್ಥಂ ಪಾರಿಭದ್ರಸ್ಯ ಪತ್ರಂ. ನೋಡಿ, ತೈಲಾಭ್ಯಂಗನ ತುಂಬ ವಿಶೇಷ ಇದು. ಅದಕ್ಕೆ ಅಭ್ಯಂಗ ಸ್ನಾನ ಏನಿದೆ, ಈ ದಿವಸದಲ್ಲಿ ತೈಲದಲ್ಲಿ ಸ್ವತಃ ಲಕ್ಷ್ಮೀದೇವಿಯ ಮಹಾಸನ್ನಿಧಾನ ಇರುತ್ತೆ. ನೀರಿನಲ್ಲಿ ಗಂಗೆಯ ಸನ್ನಿಧಾನ ಇರುತ್ತೆ. ಇಲ್ಲಿಂದಲೂ ಗಂಗೆಯಿಂದ ತರಬೇಕಾದ್ದಿಲ್ಲ, ನಮ್ಮ ಮನೇಲಿರುವಂಥ ನೀರನ್ನೇ ನಾವು ಅನುಸಂಧಾನ ಮಾಡಿಕೊಂಡ್ರೆ ಗಂಗೆಯ ಮಹಾಸನ್ನಿಧಾನ ಇರುತ್ತೆ. ಆ ಎಣ್ಣೆಯಲ್ಲಿ ಲಕ್ಷ್ಮಿಯ ಮಹಾಸನ್ನಿಧಾನ ಇರುತ್ತೆ. ಮನೆಯಲ್ಲಿ ಯಾರು ಹಿರಿ ಮುತ್ತೈದೆ ಇದ್ದಾರೆ ಅವ್ರ ಕೈಯಿಂದ ತೈಲವನ್ನು ಹಚ್ಚಿಸ್ಕೊಳ್ಬೇಕು. ತೈಲ ಸ್ನಾನ ತುಂಬ ಅಗತ್ಯ. ಅದರಿಂದ ಒಳ್ಳೆ ಸದೃಢ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಆಯುರ್ವೃದ್ಧಿ ಆಗುತ್ತೆ, ಸರ್ವರೋಗದಿಂದ ನಮಗೆ ನಿವಾರಣೆ ಸಿಗುತ್ತೆ ಅಂಥೇಳಿ ಉಲ್ಲೇಖ ಮಾಡ್ತಾರೆ. ಹಾಗೆ ಈ ಯುಗಾದಿಯ ಆಚರಣೆ ತುಂಬ ಶುದ್ಧವಾದಂಥ ಆಚರಣೆನ ಹೀಗೆ ನಾವು ಶ್ರವಣ ಮಾಡೋಣ ಮುಂದೆ.